ಯಾವುದೋ ಒಂದು ಹೇಳು, ಇವಳಿಗೊಂದು ಹೆಸರು ಹೇಳು. ಮಲ್ಲಿಗೆ. ಹೆಂಚಿದೆ ಮಲ್ಲಿಗೆ. ಒಂದು ಮಣ್ಣಿನ ಮನೆ ಮಚ್ಚ ಅದು ನೋಡು. ಇವತ್ತು ಬ್ಲಾಗ್ ಅಲ್ಲಿ ಯಾರು ಮಚ್ಚ? ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ಡೈಸನ್ ಕೊಯ್ಲ್ ಮನೆ ಡೈಸನ್ ಗಾನ್ಸಾಲ್ಸ್ ಅಂತ ಇದ್ದಾರೆ. ಅದು ಇದು ತೋಚವಾರ್ಲೆ ಕೈಜಿ ಬಂಡ ಇದೇನು ತೋಚ ಹೊಡತೆ ಗಾಡಿ ಉಲ್ಲಾರ ಬಕ ಇರಾಗ ಎಂಚಾಂಡೆ ಡೈಸನ್ ಫೀಲ್ ಪಂಡ ದಾಯ್ ಖುಷಿ ಬಕ. ಇಲ್ಲ ಯಾಕೆ ಏನಾಯ್ತು? ಅಲ್ಲ ಗಾಡಿದು ಈ ಗಾಡಿದ ಆಪ್ಷನ್ ಎಲ್ಲ ನಮ್ಗೆ ಹೇಳ್ಕೊಟ್ರೆ ನಮ್ಗೆ ಇಷ್ಟೆಲ್ಲ ಗೊತ್ತಿದ್ದಿದ್ರೆ ಈ ಗಾಡಿ ನಾವು ತಗೊಂತಾ ಇರ್ಲಿಲ್ವಾ? ಯಾಕಂದ್ರೆ ನಿಜವಾಗ್ಲೂ ಹೇಳ್ತೀನಿ, ನೀವು ಒಂದು 10-12 ಲಕ್ಷ ಕೊಟ್ಟು ಬ್ರೀಜಾ ತಗೊಳ್ಳ ಬರ್ಲಿಗೆ ಸರಿ ಇನ್ನೊಂದು 10 ಲಕ್ಷ ಹೋದ್ರೆ ಹೋಯ್ತು ಅಂತ ಹೇಳಿ ಎಲ್ಲಿಗೆ ಹೋಯ್ತು? ಸತ್ಯ ಮಚ್ಚ. ಗಾಡಿ ತಗೊಂಡ್ಮೇಲೆ ದೊಡ್ಡದೇ ತಗೊಳ್ಬೇಕು. ಇದ್ರದ್ದು ಒಂದು ಅಲ್ಲಲ್ಲ ಇದ್ರದ್ದು ಆಕ್ಚುಲಿ ನನ್ಗೆ ನಿನ್ನೆನೆ ನಾನು ಇದ್ರಲ್ಲಿ ಕೂತಿದ್ದು, ಈ ಗಾಡಿಯಲ್ಲಿ ಕೂತಿದ್ದೆ ಫಸ್ಟ್. ಇದ್ರದ ಒಂದು ಕಂಫರ್ಟ್ ಇದೆ ನೋಡು. ಬ್ಯಾಂಗ್ಳೂರಿಂದ ಇವಾಗ ಹಾಸನ ಹೈವೇ ಎಲ್ಲಾದ್ರೂ ಬರೋದಾದ್ರೆ ಈ ಗಾಡಿಯಲ್ಲಿ ಸಿಗ್ತಾ ಇರೋ ಒಂದು ಕಂಫರ್ಟ್. ಅದಕ್ಕೆ ಒಂದ್ ಮಾತಿದೆ, ಏನ್ ಹೇಳು, ಕಾಸು ಕೊಟ್ಟಷ್ಟೇ ಕಡ್ಲೆಕಾಯಿ. ಅದು ನಿಜ. ಅದೇ ಅದ್ರಲ್ಲೂ ಈ ಕಡ್ಲೆಕಾಯಿ ಅಂತೂ ಸಾರ್ಯಾಗಿ ತಿನ್ಬೋದು ನೋಡಿ. ಈಗ ಟಾಟಾದನ್ ಬಿಲ್ಡ್ ಮಾಡಿದಾನೆ ಅಂತ ಯಾವ್ದೋ ಆಡ್ ನೋಡ್ತೀನಿ ನೀನು. ಬಂಡೆ ಬಂದ್ ಹೊಡಿತು ಗಾಡಿಗೆ, ಇನ್ನೊಂದು ಬಂದ್ ಹೊಡಿತು. ಗಾಡಿ ಬಂದ್ ಹೊಡಿತು, ಗಾಡಿ ಡ್ಯಾಮೇಜ್ ಆಗಲ್ಲ. ನಾವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಏರ್ ಬ್ಯಾಗೆ ಓಪನ್ ಆಗಲ್ಲ. ನನ್ನನ್ನ ಇವಾಗ ಇಳಿಸ್ತೀಯ? ಅಲ್ಲಲ್ಲ ಹೇಳಿ ವಿಚಾರ ಮಚ್ಚ. ಅಲ್ಲಲ್ಲ ಭಾರಿ ಒಳ್ಳೆ ಮಾತುಗಳು. ಈಗ ನಾವು ಏನೇ ಡ್ರೈವ್ ಮಾಡಿದ್ರೆ ನಾವು ಸರಿಯಾಗಿ ಹೋಗ್ತಾ ಇದೀವಿ, ಹಿಂಗ್ ನುಗ್ಗಿದೆ ಈಗ ನೋಡು, ಈ ತರ ನುಗ್ಗಿದ್ದು. ಆಕ್ಸಿಡೆಂಟ್ ಅನ್ನೋದು ಎಂತ ಪರ್ಫೆಕ್ಟ್ ಡ್ರೈವರ್ ಇದ್ರು ಹೌದು ಅವ್ನ್ ಮಾಡ್ಬೇಕು ಅಂತಿಲ್ಲ, ಆಪೋಸಿಟ್ ಬಂದವನು ಮಾಡ್ಬೋದು. ಅಲ್ಲ ಅದೇ ಹೇಳೋದು, ನಾವು ಸರಿ ಇರ್ತೀವಿ, ನಮ್ದು ಆಪೋಸಿಟ್ ಅಲ್ಲಿ ಬರೋ ನಿಂಗೆ ಅಂತ ಸೀಟ್ ಬೆಲ್ಟ್. ಇವಾಗ ನಾವು ಸೀದಾ ಹಂಗೆ ಚಿಕ್ಕಮಂಗ್ಳೂರು ಹೊಡಿಯೋಕ್ಕಿಂತ ಇಲ್ಲಿ ಹಾಸನದ್ದು ಲೆಫ್ಟ್ ರೈಟ್ ಅಲ್ಲಿ ಒಳ್ಳೆ ಹಳ್ಳಿಗಳಿದೆ. ಇದೆ, ಅಲ್ಲಿ ಹೋಗುವ ಟೈಮ್ ಇದ್ರೆ ಒಂದ್ಸರಿ ಹೋದ್ರೆ. ಪಕ್ಕ ಈಗ ಹೋಗೋಣ. ಕತ್ಲಾಗಿಲ್ಲ ಅಂದ್ರೆ, ಕತ್ಲಾಗ್ಲಿಕ್ಕಿಲ್ಲ. ಟೈಮ್ ಎಷ್ಟೈತೆ ಅಲ್ಲಿ ಈಗ? 5:45. ಟೈಮ್ ಆಲ್ಮೋಸ್ಟ್ ಆಯ್ತು. ಒಂದು 6:15 ಒಳಗಡೆ ಹಾಸನ ಮುಟ್ತೀವಿ. ಹಾಸನಿಂದ ಸ್ವಲ್ಪ ಹಿಂದೆನೆ ಎಲ್ಲಾದ್ರೂ ಒಂದು ಲೆಫ್ಟ್ ಎಲ್ಲ ನೋಡೋಣ. ಅಲ್ಲಿ ನೋಡೋಣ ನಾವು. ಇಲ್ಲ ಮೊನ್ನೆ ದಾರಿ ತಪ್ಪಿ ಬಂದಿದ್ದೊಂದು ಹಳ್ಳಿ ಇತ್ತು. ದಾರಿ ತಪ್ಪಿದ ಮಗ, ಅದೇ ದಾರಿಗೆ ಹೋಗುವ. ಲೈಸೆನ್ಸ್ ನೋಕೆಲ್ಲ ಹೋಗುವಲ್ಲ. ಡೆಫ್ ಆಯಿಲ್ ಅಂತಿದೆ, ಪೊಲ್ಯೂಷನ್ ಕಂಟ್ರೋಲ್. ಈಗ ಅಂದ್ರೆ ಅದು ಡೀಸೆಲ್ ಜೊತೆಗೆ ಕೆಲವು ಗಾಡಿಯಲ್ಲಿ ಡೀಸೆಲ್ ಜೊತೆಗೆ ಅಂದ್ರೆ ಡೀಸೆಲ್ ಟ್ಯಾಂಕಿಗಲ್ಲ, ಡೀಸೆಲ್ ಟ್ಯಾಂಕ್ ಪಕ್ಕದಲ್ಲಿ ಇರ್ತದೆ ಡೆಫ್ ಆಯಿಲ್ ಅಂತ ಹೇಳಿ. ಅದು ಕೆಲವರಲ್ಲಿ ಡೀಸೆಲ್ ಟ್ಯಾಂಕ್ ಪಕ್ಕದಲ್ಲಿ ಇರ್ತದೆ. ನಮ್ದು ಸಫಾರಲ್ಲಿ ಏನ್ ಮಾಡಿದ್ದಾನೆ, ಹಿಂದ್ಗಡೆ ಬೂಟ್ ಸ್ಪೇಸ್ ಅಲ್ಲಿ ಬ್ಯಾಕಲ್ ಕೊಟ್ಟಿದ್ದಾನೆ. ಅದು ಇವಾಗ ನೀವು ಪೆಟ್ರೋಲ್ ಹಾಕುವಾಗ ಡೀಸೆಲ್ ಹಾಕುವಾಗ ಡೀಸೆಲ್ ಹಾಕಿಸ್ಕೋಬೇಕು. ಡೀಸೆಲ್ ಹಾಕೋದು, ಬಟ್ ಇದು ಟ್ಯಾಂಕ್ ನನ್ನ ಪ್ರಕಾರ ಒಂದು 20 ಲೀಟರ್ ಅನ್ಸುತ್ತೆ ಇದ್ರದ್ದು. ಕನ್ಫರ್ಮ್ ಇಲ್ಲ ನನ್ಗೆ, ಯಾಕಂದ್ರೆ ನಾನು ಲಾಸ್ಟ್ ಟೈಮ್ 15 ಲೀಟರ್ ಹಾಕಿದ್ದೆ, ಸ್ವಲ್ಪ ಇತ್ತು ಅನ್ಸುತ್ತೆ. 20 ಲೀಟರ್ದು ಇದೆ. ಅದ್ ಹೆಂಗೆ ಅಂದ್ರೆ ಮಚ್ಚ, ನಿನ್ಗೆ ಡೀಸೆಲ್ ಹೆಂಗೆ ಬರ್ನ್ ಆಗುತ್ತೆ, ಡೀಸೆಲ್ ಜೊತೆ ಡೆಫ್ ಆಯಿಲ್ ಕೂಡ ಬರ್ನ್ ಆಗ್ತದೆ. ಆ ಡೆಫ್ ಆಯಿಲ್ ನಿನ್ಗೆ 0 ಬಂತು ಅಂದ್ರೆ ಗಾಡಿ ರನ್ ಮಾಡಬಾರ್ದು ಅಂತ ಹೇಳ್ತಾರೆ. ಇಂಜಿನ್ ಸೀಸ್ ಆಗೋ ಚಾನ್ಸಸ್ ಇದೆ. ನಂದಿದ್ರಲ್ಲಿ ತೋರಿಸ್ತಾ ಇದೆ, ಈಗ ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಡೆಫ್ ಲೆವೆಲ್ ಅಂಡ್ ಕ್ವಾಲಿಟಿ ಓಕೆ ಅಂತ. ಒಂದು ಟೀ ಕುಡಿಸ್ತೀರಾ? ಟೀ 100% ಒಂದು ಟೀ ಕುಡಿಬೇಕು. ಟೀ ಕುಡಿಯೋ ಟೈಮ್ ಈಗಾಗಲೇ ಆಗಿದೆ ಅನ್ಕೊಳ್ತೀನಿ.
ಅರೆ 5 ಗಂಟೆಗೆ ಊಟ ಮಾಡಿದ ಕಾರಣದಿಂದ 5:52 ಊಟ ಒಂಚೂರು ಚೀಲ್ನಾಗಿ ಟೀ ಕುಡಿಯೋದು ಒಳ್ಳೇದು ಅನ್ಸ್ತದೆ ಅಲ್ಲ. ಅಲ್ಲ ಅದು ಹೌದು. ಡೈಸನ್ ಏನ್ ಮಾಡುವ? ಟೀ ಕುಡಿಯುವ. ಯಾವ ಟೀ ಕುಡಿಯುವ? ತಂದೂರಿ ಟೀ. ತಂದೂರಿ ಟೀ ಅದೆಲ್ಲ ತಂದೂರಿ ಟೀ ಹೋಯ್ತು, ಹಿಂದೆ ಹೋಯ್ತು. ಕಟ್ಟಂಜ ಅದು ಏನ್ ಹೇಳು, ತಂದೂರಿ ಸಾದಾ ಟೀ, ಹ್ಮ್ ಸಾದಾ ಟೀ ಮಾಡ್ಬಿಟ್ಟು ಅದನ್ನ ಅದೊಂದು ಕಪ್ ಇದೆ ಅದಕ್ಕೆ ಅದ್ರಲ್ಲಿ ಒಂದ್ಸರಿ ಹಾಕಿ ತೆಗಿಯೋದಷ್ಟೇ. ಹುಚ್ಚು ಮಚ್ಚ ಅದೆಲ್ಲ. ಅದ್ರಲ್ಲೇನು ತುಂಬಾ ದೊಡ್ಡ ಡಿಫ್ರೆನ್ಸ್ ಏನು ಇಲ್ಲ. ಅದು ಕುಡ್ದೇನೆ ಇಲ್ಲಿ ಯಾರಿಗೂ 6 ಪ್ಯಾಕ್ ಬಂದಿಲ್ಲ. ಟೀ ಕುಡಿಯೋದೇ ಒಂದು ಚಟ. ಕ್ಲೈಮೇಟ್ ಬಾರಿ ಎಡ್ಡೆ ಉಂಟು. ಚಾಗ ಬೋಲಂಡ ಉಲ್ತಾಂಡ ಒಂಜಿ ಬರ್ಕ ಚಾ ಬರ್ಕ ಚಾ ಬರ್ಕ ಎಡ್ಡೆ ಇತ್ತು. ಚಾ ಬರ್ರ ಓಲಿ ಒಂಜಿಲ ಅಂಗಡಿ ಹೋಟೆಲ್ ಸಾಲ ತೋಜಿ ಒಂದ್ ಎದುರ್ಕೊಂಡ ಉಂಟು ಎಡ್ಡೆ ಹೋಟೆಲ್. ಬೆಂಗಳೂರು ಟು ಹಾಸನ ಹೈವೇನಲ್ಲಿ 4ನೇ ಟೋಲ್ ಕಳೆದ ಮೇಲೆ ಲೆಫ್ಟ್ ಸೈಡ್ಗೆ ಸಿಗುವಂಥ ಒಂದು ಹಳ್ಳಿ. ತುಂಬ ಅದ್ಭುತವಾದ ಒಂದು ಸಣ್ಣ ಹಳ್ಳಿ ದಾರಿ, ಕೃಷಿ, ರೈತರು, ಇದನ್ನೆಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಮತ್ತೆ ಇನ್ನೊಂದು ಸರಿ ಅದೇ ವೇನಲ್ಲಿ ಹೋಗ್ತಾ ಇದ್ದೀನಿ. ಹಳ್ಳಿ ಅಂದರೆ ಮಾದರಿ ಹಳ್ಳಿ ಅಂತಲೇ ಹೇಳ್ಬೋದು, ಅಷ್ಟು ಅದ್ಭುತವಾಗಿದೆ ಇಲ್ಲಿದು ನೇಚರು. ಇಷ್ಟು ಹತ್ತಿರದಲ್ಲಿ ಹಾಸನ ಸಿಟಿ ಇದೆ, ಆದ್ರೂ ತುಂಬ ನಮ್ಮ ಹಳ್ಳಿ ಜೀವನ ಶೈಲಿಗಳು, ರೈತರು ಮತ್ತು ಇಲ್ಲಿಯ ತುಂಬ ಸ್ಪೆಷಲ್ ಆಗಿದ್ದಿದ್ದು ಇಲ್ಲಿಯ ಮನೆಗಳು. ತುಂಬ ಹಳೆಯ ಕಾಲದಲ್ಲಿ ಕಟ್ಟಿರುವಂತಹ ಮನೆಗಳನ್ನ ಇವಾಗಲೂ ನೀಟಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಹಳ್ಳಿ. ಇದನ್ನೆಲ್ಲ ನೋಡೋಣ ಅಂತಲೇ ಈ ದಾರಿನಲ್ಲಿ ಬಂದಿದ್ದು. ಇದು ಹಾಸನಿಂದ ಲಾಸ್ಟ್ ಟೋಲ್ ಅಲ್ಲ ಮಚ್ಚ ಒಳಗಡೆ ಬರಕ್ಕೆ? ಹೌದು ಮಚ್ಚ. ಇವತ್ತು ಬಂದಿದ್ರಲ್ಲಿ ಒಂದು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಏನ್ ಹೇಳು? ಇವತ್ತು ಬಂದಿರೋದ್ರಲ್ಲಿ ಸಫಾರಿ ಎಂತ ಇದು ಏನಕ್ಕೆ ಇದಕ್ಕೆ ಇಷ್ಟು ಫ್ಯಾನ್ಸ್ ಇದಾರೆ ಅಂತ ಹೇಳಿದ್ರೆ, ನೀನೇನಕ್ಕೆ ಇದನ್ನ ಪ್ರಿಫರ್ ಮಾಡಿದ್ಯಾ ಅಂದ್ರೆ? ಸ್ವಲ್ಪ ನಾನೇನಕ್ಕೆ ಅಂದ್ರೆ ಸಿಂಹದ ಗಾಡಿ ಇದು. ಸಿಂಹ ಇದೆ, ಹುಲಿ, ಅದಲ್ಲ ಹುಲಿ ಮಚ್ಚ. ಮರಿ ಇದೆ, ಅದು ಹುಲಿ ಗಾಡಿ ಓಡ್ಸಕ್ಕೆ. ಅದ್ರದ್ದು ಹೈಟ್ ನಾನು ಹೇಳ್ತಾ ಇರೋದು. ಇದ್ರದ್ದು ಈ ಗ್ಯಾಪ್ ನೋಡು. ಹೌದು, ಇದು ಗ್ರೌಂಡ್ ಕ್ಲಿಯರೆನ್ಸ್. ಗ್ರೌಂಡ್ ಕ್ಲಿಯರೆನ್ಸ್ ಏನಾದ್ರೂ ಇಲ್ಲಿಂದ ಇಳಿಸೋದಾದ್ರೂ ಇಳಿಸ್ಬೋದು ತಾನೆ? ಇಳಿಸ್ಬೋದು, ಆದ್ರೆ ನಾವೀಗ ಅಲ್ಲ, ನಾನು ಇಳಿಸು ಅಂತ ಹೇಳ್ತಾ ಇಲ್ಲ, ಬಟ್ ಇಲ್ಲೂ ಇಳಿಸ್ಬೋದು ತಾನೆ? ದನಿ ಅವೊಂಜಿ ತೋಚ್ಪಾಲೆ ಪಕ್ಕ ಇಳಿಸ್ಬೋದು, ಅದು ಇಲ್ಲೂ ಇಳಿಸ್ಬೋದು. ಇದ್ರದ್ದು ಈ ಬ್ಲಾಕ್ ಬ್ಯೂಟಿ ಇದಾಳಲ್ಲ, ಇದ್ರದ್ದು ಹೆಸರೇನು? ಇವಳ ಹೆಸರೇನು ಹೇಳು? ಹೆಸರಿಟ್ಟಿಲ್ಲ ಈಗ ಕೇಳಿದ್ಮೇಲೆ ಒಂದು ಇವಳಿಗೊಂದು ಹೆಸರಿಡು. ಪ್ರೀತಿಯಿಂದ ನಾನು ಅದನ್ನೇ ಕರಿಬೇಕು. ಈಗ ಎಂಚಿನದ ಈಗ ಈರೋಜ್ ಪನ್ಲೆ ಮೊಲನೊಂಜಿ ಪುದರ್ದಿಕ ರಾಜೆ ಅತ್ತೆ ಪೊಣ್ಣು ಸೌಂದರ್ಯ ಪಂಡ ಪೊಣ್ಣೆತ ಇಜ್ಜಿ ನವಿಲ್ದ ಆಣತ ಅಂಚದ ನೆಕ್ಕೊಂದಕ್ಕೆ ಆನಂದಿಕ ಆಣದೀಪರ ಒಂಜಿ ಎಡ್ಡೆ ಪೊರ್ಲುಗೊಂಜಿ ಪೊಣ್ಣುದ ಪುದರ್ದಿಂದ ಎಡ್ಡೆ ಇತ್ತು. ಯಾವ್ದೋ ಒಂದು ಹೇಳು, ಇವಳಿಗೊಂದು ಹೆಸರು ಹೇಳು. ಮಲ್ಲಿಗೆ ಮಲ್ಲಿಗೆ ಅದೇ ಏನ ಪುದರ್ದಾನ ಮಲ್ಲಿಗೆ. ಓ ಮಲ್ಲಿಗೆ ನೀನೆಲ್ಲಿಗೆ ನಾ ಜಲ್ಲಿಗೆ ಒಂದು ಒಂದೇನಂತೆ ತೂ ಕಡಕ್ನಲ್ ಫೋಟೋ ಅಂತ ಮಂಡ್ಯ ಚಾಲ್ ಪಡ್ತೀವಿ ಗಡಿ ಗಡಿ ಗ್ಲಾಸ್ ಮಾಡೋದು ಬೇಜಾರ ಮಚ್ಚ ಏನು ಕರಿಯ ಕರಿಯ ಸರಿ. ಇವನಿಗೆ ಇವತ್ತಿಂದ ಹೆಸರು ಕರಿಯ ಅಂತ. ಬೇಡ ಮಚ್ಚ, ಕರಿಯ ಅಷ್ಟು ನನ್ಗೆ ಆಗ್ತಾ ಇಲ್ಲ ಇದ್ರದ್ದು. ಅಲ್ಲ, ಫಾರೆಸ್ಟ್ ಅಲ್ಲಿ ಯಾವ್ದಾದ್ರು ಒಂದು ಅನಿಮಲ್ ಹೆಸರಿಡು. ಅಲ್ಲ ಪ್ಯಾಂಥರ್. ಓಕೆನಾ? ಉಲ್ಲೇತ ಪ್ಯಾಂಥರ್ ಉಲ್ಲೇತ ಪ್ಯಾಂಥರ್ ಎಂದು ಪಾಡ್ಗನ ಬ್ಲಾಕ್ ಪ್ಯಾಂಥರ್. ಓಕೆ, ಹೆಸರು ನಾಮಕರಣ ಆಯ್ತು, ಬ್ಲಾಕ್ ಪ್ಯಾಂಥರ್. ಓಕೆ, ಸೊ ಅವನು ಇವತ್ತಿಂದ ಬ್ಲಾಕ್ ಪ್ಯಾಂಥರ್ ಅಲ್ಲ ಮಚ್ಚ ಇದು? ಪ್ಯಾಂಥರ್. ಓಕೆ, ಡನ್. ವಿತೌಟ್ ದೆಪ್ಪಣ. ನೀನು ವಿಡಿಯೋಗೆ ಏನು ಚಾರ್ಜ್ ಮಾಡ್ತಾ ಇಲ್ಲಲ್ಲ? ಫೋಟೋಗೆ ಇದಕ್ಕೆಲ್ಲ? ಇಲ್ಲ ಚಾರ್ಜ್ ಇಲ್ಲ, ಫ್ರೀ ಅಲ್ಲ. ಏನೋ ಚಾರ್ಜಸ್ ಇದ್ರೆ ಹೇಳು, ಮತ್ತೆ ಇನ್ನು ಲಾಸ್ಟಿಗೆ ನೀನು ಫ್ರೀ ಮಚ್ಚ, ಫ್ರೀ.
ದೊಡ್ಡ ಗೇಣಿ ಗೆರೆ. ಗೆರೆ. ಇನ್ನು ಇದಾದ್ಮೇಲೆ ಚಿಕ್ಕ ಗೇಣಿಗೆರೆ. ಲೊಕೇಶನ್ ತೋರ್ಸ್ಪಾ ಒಂದುಂಡತದನಿ ಇಜ್ಜಿ ಬರಂದಿಜ್ಜಿ ಎಂಚಿನ ಬರ್ತಾರೆ ಮೂಲಂಜಿ ಇತ್ತ ಡಿವೈಡ್ ಉಂಟು ಚಿಕ್ಕ ಸ್ವಲ್ಪ ಗೇಣಿಗೆರೆ. ಒಂಜಿ ಎಲ್ಲೇ ಕನ್ಫ್ಯೂಷನ್ ಒಂದು ಪೂರ ಉಂಡು. ಇತ್ತ ರೈಟ್ ದೇತ ನೋಡು ಗೇಣಿಕೆರೆ. ದೊಡ್ಡ ಗೇಣಿಕೆರೆ ಹಾಲು ಉತ್ಪನ್ನ. ಓ ಇಲ್ಲಿ ಹಾಲೆಲ್ಲ ಕರೆದು ಬಿಟ್ಟು ಇಲ್ಲೇ ಕೊಡೋದು ಅನ್ಸುತ್ತಲ್ಲ ಮಚ್ಚ. ಹಾಲು ಹಾಲು ಗೇಣಿಕೆ ಸಹಕಾರ ಸಂಘ. ಇದು ಮ್ಯಾಪ್ ತೂವರೆ ಬರ್ಪುಂಡ ಅವಲ್ಲ ದುಂಬು ಎಲ್ಲ ಹಾಲು ತಗೊಂಡು ಹೋಗ್ತಾ ಇದಾರೆ ನೋಡು ಮಚ್ಚ. ನಾವೇ ತಗೊಂಬೋದಿತ್ತಲ್ಲ. ಆತರ ಕೊಡಲ್ಲ ಅದು. ಇದು ಹಾಸನ ಡೈರಿಗೆ ಹೋಗೋದು. ಆದ್ರೆ 5 ರೂಪಾಯಿ ಜಾಸ್ತಿ ಕೊಟ್ಟರೆ ಕೊಡ್ತಾರೆ. ಕೊಡ್ತಾರ ಮತ್ತೆ ಏನ್ ಎಲ್ಲ ಅವರಿಗೆ ಕೊಡ್ತಾರ ಡೈರಿಗೆ? ಇಲ್ಲಿ ನೋಡು ತೆಂಗಿನ ತೋಟ ಹೆಂಗಿದೆ ಮಚ್ಚ. ಡೆನ್ಸಿಟಿ ಎಲ್ಲ ಚೆಕ್ ಮಾಡ್ತಾರೆ ನಲ್ಲ ಹಾಲಿದು. ನೀರ್ ಜಾಸ್ತಿ ಹಾಕೊಂಡು ಕೊಡ್ತಾರೆ ಅಂತ ಹೇಳಿ. ಹೌದಾ? ಬೆರ್ಬೇಕು. ಅಲ್ಲ ಅದೆಲ್ಲ ಚೆಕಿಂಗ್ ಇರ್ಬೋದು. ಮತ್ತೆ ಕೆಲವು ಮನೆಗಳು ನೋಡು ಮಚ್ಚ. ಚಿಕ್ಕ ಆಲದ ಹಳ್ಳಿ. ಚಿಕ್ಕಾಲದಲ್ಲಿ ಪುರ ಹಾಕಂಡ ಇರೆಗ್ ಮ್ಯಾಂಗ್ಳೂರ್ ರೋಡ್ ಕನೆಕ್ಟ್ ಪಂಡದ ಈ ಜನಕ್ಕೆ ಮ್ಯಾಪ್ ತೂವರೆನೆ ಬರ್ತಿದ್ಯಾ ಏನ ಕೊಡಂಡ ಬಂದು. ಚಿಕ್ಕಾಲದ ಕೆರೆ, ದೊಡ್ಡ ಆಲದ ಕೆರೆ, ಈ ತರ. ದೊಡ್ಡ ಗೇಣಿಗೆರೆ, ಚಿಕ್ಕ ಆಲದಳ್ಳಿ, ದೊಡ್ಡ ಆಲದಳ್ಳಿ. ದೊಡ್ಡ ಆಲದ ಕೆರೆ ಅನ್ಸುತ್ತೆ. ಅಲ್ಲ ಅಲ್ಲ ಹಳ್ಳಿ ಅಲ್ಲ ಮಚ್ಚ. ಹಳ್ಳಿ ಎಷ್ಟು ಕ್ಲೀನ್ ಇದೆ ನೋಡು. ಅಲ್ಲ ನೀಟ್ ಒಂದು ಅಲ್ಲ ಎಷ್ಟು ಕ್ಲೀನ್ ಇದೆ ಅಂತ ಹೇಳಿದ್ರೆ ಮನೆಗಳು ಆಗ್ಬೋದಲ್ಲ. ತುಂಬಾ ಸಿಂಪಲ್ ಸಣ್ಣಕ್ಕೆ ಎಷ್ಟು ನೀಟಾಗಿದೆ ಮನೆಗಳು. ಓ ಇದು ದೊಡ್ಡ ಆಲದ ಕೆರೆ, ದೊಡ್ಡ ಆಲದ ಹಳ್ಳಿ. ಆಲದ ಹಳ್ಳಿ. ಎಲ್ಲ ಹಂಚಿನ ಮನೆಗಳು ನೋಡು ಹೆಂಗಿದೆ. ಹಳೇ ಮನೆಗಳು. ಎಲ್ಲಾದ್ರೂ ಒಂದ್ ಮನೆ ಹತ್ರ ನಿಲ್ಲಿಸ್ಬೋದಿತ್ತಲ್ಲ. ಒಂದು ಒಳ್ಳೆ ಹಳ್ಳಿ ಇದು. ಅಲ್ಲಿ ಹತ್ರ ಬರ್ತಾ ಹಳ್ಳಿ. ನಾವು ಅಲ್ಲಿ ನುಗ್ಗಿದ್ದು ನೋಡು, ಅಲ್ಲಿ ಅಲ್ಲಿ ಅದು ಪ್ರಾಪರ್ ಹಳ್ಳಿ. ಅಲ್ಲ ಕೆಲವು ಮನೆಗಳು ನೋಡು ಸ್ವಲ್ಪ ಸ್ಲೋನೇ ಕಾಣಲ್ಲ ಮಚ್ಚ. ಕೆಲವು ಮನೆಗಳು ನೋಡು ಆ ಹಂಚಿನ ಮನೆ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂತ. ಓಲ್ಡ್ ಮನೆಗಳು ಎಷ್ಟು ನೋಡಿದ್ರು ಸಾಕು. ಮತ್ತೆ ಫುಲ್ಲು ಇದೆ ಜಾನುವಾರೆಲ್ಲ ಸಾಕಿದಾರೆ ಮಚ್ಚ ಒಳ್ಳೆ. ಅಲ್ಲ ಅಲ್ಲಿ ನೋಡಿ ಮನೆ ಹತ್ರ ಕೊಟ್ಟಿಗೆ ನೋಡು, ಕೊಟ್ಟಿಗೆಗಳು. ಮತ್ತೆ ಇಲ್ಲಿ ಹಳ್ಳಿಯಲ್ಲಿ ಇನ್ನೊಂದೇನು ಹೇಳು, ನಮ್ದು ಈ ಹಾಸನ ಈ ಭಾಗದ ಹಳ್ಳಿಗಳು ಈ ಕೊಟ್ಟಿಗೆ ಇರುತ್ತೆ ನೋಡು, ದನ ಕಟ್ಟೋ ಕೊಟ್ಟಿಗೆಗಳಲ್ಲ, ಅದು ಮನೆದು ಮುಂದ್ಗಡೆನೆ ಇರುತ್ತೆ. ಹೌದೌದು. ನಮ್ದು ಈ ಚಿಕ್ಕಮಂಗ್ಳೂರು ಸೈಡ್ ಅಲ್ಲೆಲ್ಲ ಏನ್ ಹೇಳು, ಮನೆ ಹಿಂದ್ಗಡೆ ಹಟ್ಟಿ ಇರುತ್ತೆ. ಇಲ್ಲ ಹಂಗಲ್ಲ, ಮನೆ ಮುಂದ್ಗಡೆನೆ ಇರುತ್ತೆ. ಗೂಗಲಪ್ಪ ನಿನ್ನೆ ಒಬ್ಬನ ಗಾಡಿಯನ್ನ ಕರ್ಕೊಂಡು ಹೋಗಿ ಅರ್ಧ ಕೆಲಸ ಆಗಿರೋ ಫ್ಲೈಓವರ್ ಅಲ್ಲಿ ಹೋಗಿ ಸೀದಾ ಹೋಗಿ ಗಾಡಿ ಬಿದ್ದಿದೆ. ನೋಡು ಆ ಕಡೆ ನೋಡು, ಹಾಸನ ಎಲ್ಲ ಸಿಟಿ ಎಲ್ಲ ಕಾಣಿಸ್ತಾ ಇದೆ ಅಲ್ಲ. ಅಲ್ಲ ಅಲ್ಲ ಅಷ್ಟು ದೊಡ್ಡ ಸಿಟಿ ಹತ್ರ ಇದೆ ನೋಡು. ಆದ್ರೂ ನೋಡು ಈ ಹಳ್ಳಿ ಯಾವ ತರ ಮೇಂಟೈನ್ ಆಗಿದೆ ಅಂತ ಹೇಳ್ಬಿಟ್ಟು. ಬಸ್ ಗಿಸ್ ಏನಿಲ್ಲ ಅಂತ ಇಲ್ಲಿಗಲ್ಲ, ವೆಹಿಕಲ್ ಕಡಿಮೆ, ಬಸ್ ಗಿಸ್ ಏನಿಲ್ಲ. ಅಲ್ಲ ಫುಲ್ ಲಿಮಿಟ್ ಬಸ್ ಇರ್ಬೇಕು ಅನ್ಸುತ್ತೆ. ನೋಡಿದ್ರೆ ಆತರ ಅನ್ನಿಸ್ತಾ ಇದೆ. ಒಳ್ಳೆ ಜಾಗ ಮಚ್ಚ. ಅಲ್ಲ ಓಪನ್ ಗಾಳಿ ಎಲ್ಲ ಹೊಡಿತಾ. ಗಾಳಿ ನೋಡು ಹೆಂಗಿದೆ. ನೀನೆಲ್ಲಾದ್ರೂ ರೋಡ್ ಸೈಡ್ ಪ್ಲಾಸ್ಟಿಕ್ ನೋಡ್ದ? ಇಲ್ಲ, ಅದಿಲ್ಲ ಅಲ್ಲ. ಬಾಟಲ್ಸ್ ಯಾಕೆ? ಯಾವ್ದಿಲ್ಲ. ಜನ ಓಡಾಟ ಕಡಿಮೆ ಇದೆ. ಹೌದು. ಯಾವಾಗ ಅದು ಹಾಸನ ಇದು ಬೈಪಾಸ್ ರೋಡ್ ಇವಾಗ ಬ್ಲಾಕ್ ಆಗಿದೆ, ಅದಕ್ಕೆ ನಮ್ಗೆ ಗೊತ್ತಾಗಿದ್ದು ಈ ರೋಡ್. ಇನ್ನೊಂದೇನು ಗೊತ್ತು ನಿನ್ಗೆ, ಪ್ಲಾಸ್ಟಿಕ್ ಇದು ಇಲ್ದಿದ್ದು ಒಂದು ಯಾರು ಈ ಕಡೆ ಬರ್ತಾನಿಲ್ಲ ಪ್ಲಾಸ್ಟಿಕ್ ಹೊರಗಡೆ ಅವರು. ಅದೇ ಹೊರಗಡೆ ಅವರು ಇಲ್ಲ, ಇವರು ಅಲ್ಲಿ ಇಲ್ಲಿ ನೋಡಿದ್ದು ಎಲ್ಲ ಹೊಲ ನೋಡು, ಬಿತ್ತನೆ ಮಾಡಿದ್ದಾರೆ. ಹೌದು, ಒಂದು ಮಣ್ಣಿನ ಮನೆ ಮಚ್ಚ ಅದು ನೋಡು. ಗೋಡೆ ಮಣ್ಣಿಂದು, ಜನವಾಸ ಇದೆ ಅದು. ಜನರಿದ್ದಾರೆ. ಹೌದಾ? ಮತ್ತೆ ಹಿಂಗಿದೆ ನೋಡು ಮನೆ, ಸಖತ್ತಾಗಿದೆ ಅಲ್ಲ. ಅಲ್ಲಿ ಸೈಡ್ ಅಲ್ಲಿ ನೋಡ್ದ, ಸೈಡ್ ಅಲ್ಲಿ ಓಲ್ಡ್ ಮನೆ.
ಮಜಾ ಇದೆ. ಅವಾಗಿನ ಕಾಲದ ಮನೆ ಅಲ್ಲ, ಮೇಲೆ ಅಟ್ಟ ಇರುತ್ತೆ ನೋಡು, ಹ್ಮ್ ಮಣ್ಣಿನ ಓ, ಗೋಡೆ ಮಣ್ಣು ಮಚ್ಚ ಅದು. ಮಣ್ಣು ಪ್ಲಾಸ್ಟರಿಂಗ್ ಮಾಡಿರೋದು. ಹಾ. 1870 ಹಾಕಿದಾರಾ? 1000 ಇದನ್ನ ನಾನು ನಿಜ ಅಂತ ನಂಬಲ್ಲ, ಲೈಸನ್ ಹೇಳ್ತಾ ಇರೋದು. ಈಗ ನಾನು ಮಾರಪ್ಪನಹಳ್ಳಿ ಅಂತ ಹೇಳಿ ಮಚ್ಚ ಇನ್ನೂ ಸ್ವಲ್ಪ ಇದು ಚೆನ್ನಾಗಿದೆ ಅಲ್ಲ. 1930 ಅದು ನೋಡು ಮಚ್ಚ, ಆ ಮನೆನೂ ಚೆನ್ನಾಗಿದೆ ಅಲ್ಲ. ಕಾರ್ನರ್ 1900 ಇಲ್ಲಿ ಹಾಕಿದಾರೆ ನೋಡು ಮಚ್ಚ, 1992 ಇದು. ಕಲ್ಲ ಹೆಂಚಿನ ಅಲ್ಲ, ಇಲ್ಲಿ ಇದು ಹಾಕಿದ್ದಾರೆ ಡೇಟ್ 1992. ಅವಾಗೆಲ್ಲ ಈ ಆಲದ ಮರ ಹಾಕೋರಲ್ಲ ಮಚ್ಚ ರೋಡ್ ಸೈಡ್ ಅಲ್ಲಿ, ದನದ ಜೊತೆ ಬರೋದಲ್ವಾ ಎತ್ತಿನ ಗಾಡಿಯಲ್ಲಿ. ಅವಾಗ ಸುಸ್ತಾದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿಕ್ಕೆ. ಹೌದು. ಇವ್ರ ಹತ್ರ ಮಾತಾಡ್ಸ್ಬೋದಿತ್ತ? ಪಕ್ಕ ಹಳ್ಳಿಯವರು, ಸ್ವಲ್ಪ ಮಾತಾಡ್ಸೋಣ. ಮಾತಾಡಕ್ಕೆ ಈಗ ಮಾತಾಡ್ಸ್ಬೋದಿತ್ತು. ಬಸ್ ಇಲ್ಲ ಅಂದ್ಯಲ್ಲ, ಓಡಾಡ್ತಾ ಇರೋದು ಯಾವ್ದು? ಆದ್ರೂ ಒಂದು ಹುಲಿ ಓಡಾಡ್ತಾ ಇದೆ. ಒಂದು ಅಂದ್ರೆ ಬಸ್ ಇಲ್ಲ ಅಂದ್ರೆ ಹಂಗಲ್ಲ ಮಚ್ಚ, ಇದೊಂದು ಸ್ಕೂಲ್ ಟೈಮಿಗೆ ಮಕ್ಳಿಗೆ ಅನುಕೂಲ ಆಗ್ಲಿ ಅಂತ ಮಾಡಿರ್ಬಹುದು. ಹೌದೌದು, ಇಲ್ಲ ಹೇಳಲಿಕ್ಕಾಗಲ್ಲ. ಅರ್ತೂರು ಆನಂದ ನಿಲ್ಲಿಸಿ. ಇದು ಗಮ್ಮತ್ತಿದೆ. ಈಗ ಇಳಿಬೋದಲ್ಲ? ಇಳಿಬೋದು. ಟ್ರೈನ್ ಪಾಸಿಂಗ್ ಇದೆ, ಏನ್ ಮಾಡ್ತೀರಾ? ಹಿಂದೆ ಹೋಗ್ತೀರಾ ಏನು? ತೆಗಿತಾರಲ್ಲ. ಅಲ್ಲೊಂದು ಲೈಟ್ ನೋಡ್ದ, ಅಲ್ಲಿ ಒಂದು ಲೈಟ್ ಹಾಕಿದಾರ ನೋಡು, ಬ್ರಿಟಿಷ್ ಕಾಲದ್ದು ಲೈಟ್ ಹಾಕಿದಾರ ನೋಡು. ಎಲ್ಲೇಳು? ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಮಚ್ಚ, ಅಲ್ಲಿ ಮೇಲೆ ಕ್ಯಾಮರಾನ ಎಂತ? ಅಲ್ಲ, ಸಿಮೆಂಟ್ನಲ್ಲಿ ಬ್ರಿಟಿಷ್ ಕಾಲದ್ದು. ಅದು ಇಂಪಾರ್ಟೆಂಟ್ ಮಚ್ಚ, ಅದನ್ನ ಸಖತ್ತಾಗಿ ತೆಗಿ. ಆ ಕೇಬಲ್ದಾಗ ಅಂಚ ಪಾಡ್ದಿ ನಾವು ಕರೆಂಟ್ದ ಬರ್ಕೊಂಡ ಮೊದಲು ಓಕೆಂಚಿ ಕತ್ಲೆ ಆಗೋಯ್ತು. ಒಂದು ಟೀ, ಹಳ್ಳಿ ಟೀ. ಇನ್ನು ಹಳ್ಳಿ ಟೀ ಬೇಡ, ಸ್ವಲ್ಪ ಹೊರಗಡೆ ಹೋಗಿ ಕುಡಿಯೋಣಲ್ಲ. ಆ ಹುಡುಗನ ಹತ್ರ ಸೈಕಲ್ ಅಲ್ಲಿ ಹಾಲು ಕಳ್ಸಿರೋದ ಅಂತ. ಮುಂದೆ ಅಂಕ್ಲೆ ಕೌಶಿಕ, ಊರ ಹೆಸರೇ ಕೌಶಿಕ ಮಚ್ಚ. ಮನೇನ ಎಂತ ದೇವಸ್ಥಾನ? ಮನೆ 1949 ಮಚ್ಚ, 49 ಮನೆ. ಅದು ಸ್ವಾತಂತ್ರ್ಯ ಸಿಕ್ಕಿ 2 ವರ್ಷಕ್ಕೆ ಮನೆ ಮಾಡಿಸಿದ್ದಾರೆ. ಬಾಬಾ ಎಂತ ಹಳ್ಳಿ ಮನೆಗಳು ಮಚ್ಚ ಇದು. 1949 ಮತ್ತೆ ಅಲ್ಲಿ ಸುಮ್ನೆನಾ ಬ್ರಿಟಿಷ್ ಇದ್ದಿದ್ದು ಅಲ್ಲ ಮತ್ತೆ. ಕಿನ್ಯ ರೋಡಿಗೆ ಎತ್ತಿನ ಗಾಡಿ ರೋಡು. ಅಂಚೆ ಸೀದಾ ಅಲ್ಲಿದು ಮನೆಗಳನ್ನ ನೋಡಿದಾಗ ಗೊತ್ತಾಗಿತ್ತು ತುಂಬಾ ಹಳೆ. 1949 ಅಲ್ಲ? ಅಲ್ಲ, ಅದು ಇವಾಗ್ಲೂ ಉಳಿಸ್ಕೊಂಡಿದ್ದಾರೆ ನೋಡು ಮನೆಗಳೆಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೊಂದು ಮನೆ ನೋಡ್ದೆ, ಅಲ್ಲಿ ಸ್ಲೋ ಆಗ್ಲಿಲ್ಲ, ಹಳೇ ಹಳ್ಳಿ. ಅದ್ರದ್ದು ಅಂಚೆ ಯಾವ್ದು ಹೇಳು? ಯು ಶೇಪ್ ಅಂಚು ಬರ್ತಾ ಇತ್ತಲ್ಲ, ಆ ತರ ಅಂಚು. ಅದಕ್ಕೆ ಮೀಟರ್ ಎಲ್ಲ ಹಾಕಿ ಮನೆ ಜನ ಇವಾಗ್ಲೂ ಇದಾರೆ ಅದ್ರಲ್ಲಿ. ಮಿನಿಮಮ್ ಒಂದು 100 ವರ್ಷದ ಇತಿಹಾಸ ಇರುವಂತಹ ಒಂದು ಅದ್ಭುತವಾದ ಹಳ್ಳಿ ಇದು. ಇದನ್ನು ತುಂಬ ಕ್ಲಿಯರಾಗಿ ತೋರಿಸ್ಲಿಕ್ಕಾಗಲಿಲ್ಲ. ಖಂಡಿತವಾಗ್ಲೂ ನಾನು ಮತ್ತೊಂದು ವಿಡಿಯೋ ಈ ಹಳ್ಳಿಗೆ ಬರ್ತೀನಿ, ಬಂದುಬಿಟ್ಟು ತುಂಬ ಕ್ಲಿಯರಾಗಿ ಒಂದು ವಿಡಿಯೋ ಮಾಡ್ತೀನಿ. ನನ್ನ ವಿಡಿಯೋಗಳು ತುಂಬ ಬೋರಿಂಗ್ ಅಥವಾ ಏನಾದರೂ ಕೊರತೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.